ಬಾಬಾ ಆಸ್ತಿ ಏನ್ ಕಳೆದೋಗಿತ್ತು ಅದು ತಂದೆಯಿಂದ ಆಸ್ತಿಕರಾಗ್ತದೆ. ಅದು ನಾಸ್ತಿಕರಾಗೋದ್ರಿಂದ ಪಡೆದಿರೋದ್ನು ಕೂಡ ಏನ್ ಮಾಡ್ಕೊಂಡು ಎಷ್ಟೊಂದು ಇತ್ತಪ್ಪ ಒಂದು ಟೈಮ್ ಅಲ್ಲಿ ಅದು ಈಗಿನ ಸಮಯದಲ್ಲೆಲ್ಲ ಕಳೆದೋಯ್ತು. ಎಂತ ಆಸ್ತಿವಂತರಾಗಿದ್ವಿ ನಾವು, ಈಗೇನಾಗ್ಬಿಟ್ವಿ ನಾಸ್ತಿಕರಾಗ್ಬಿಟ್ವಿ. ಕಲಿಯುಗದಲ್ಲಿ ಯಾರಲ್ಲಿ ಸಂಪತ್ತಿರುವಂತವ್ರು ಮೊದಲು ಒಂದಾನೊಂದು ಟೈಮಲ್ಲಿ ನಮ್ಮ ತಾತ ಹಂಗಿದ್ರಂತೆ, ನಮ್ಮ ತಾತನ ಜಾಗ ಇಷ್ಟಿತ್ತಂತೆ, ನಮ್ಮ ಮನೆತನ ಹೀಗಿತ್ತಂತೆ. ಈಗೆಲ್ಲ ಏನಾಗ್ಬಿಟ್ಟಿದೆ, ಎಲ್ಲ ಕಳ್ಕೊಂಡ್ಬಿಟ್ಟಿದ್ದಾರೆ. अभी तुम बच्चों का धंधा ही यहाँ है, नास्तिकों को आस्तिक बनाना. ಇದು ನಿಮ್ಮ ಕೆಲಸ ಅಂತಾರೆ ಬಾಬಾ. ನಾಸ್ತಿಕರನ್ನ ಏನ್ ಮಾಡುವುದು, ನಾಸ್ತಿಕವಂತನಾಗಿ ಮಾಡುವುದು. ಯಾ ಪರಿಚಯ ತುಮಕೋ ಮಿಲಾ ಹೇ ಬಾಸ್ ಸೆ. ಹೌದಾ, ಈ ಪರಿಚಯ ಯಾರಿಂದ ಸಿಕ್ಕಿದೆ? त्रिमूर्ति का चित्र तो बड़ा क्लियर है. ब्रह्मा द्वारा ब्राह्मण तो जरूर चाहिए ना. ब्राह्मण से ही यज्ञ चलता. ಯಜ್ಞ ನಡೆಯೋರು ಯಾರಿಂದ ಅಂತಾರೆ ಬಾಬಾ? ಅದಕ್ಕೆ ಬಾಬಾ ಮೊನ್ನೆ ಹೇಳಿದ್ರಲ್ಲ, ನಾವು ಯಾವುದೇ ರೀತಿ ಫಂಡ್ ತಗೊಳ್ಳೋದಿಲ್ಲ, ಬೇರೆಯವ್ರ ಹತ್ರ ನಾವು ಬೇಡುವಂತ ಭಿಕ್ಷುಕರಲ್ಲ ನಾವು. ನಮ್ಮದೇ ಆದಂತ ತನೋಮನದಿಂದ, ಯಾಕೆಂದ್ರೆ ನಿನಗೆ ರಾಜ್ಯ ಕೊಡ್ಬೇಕು, ನಿಮ್ಮ ಭವಿಷ್ಯ ಆಗ್ಬೇಕಂದ್ರೆ ಹೇಳ್ತಾರೆ ಬಾಬಾ ನಡೆಯುವಂಥದ್ದು ನಿಮ್ಮ ಹನಿ ಹನಿ ಹೆಸರು ಬಾಬಾ. ಏಕೆಂದ್ರೆ ಬೆಗ್ಗಟ್ಟು ಪ್ರಿನ್ಸ್ ಆಗ್ಬೇಕಂದ್ರೆ